ಹಾಗೆ ಸೆಬಿ ಮಾರ್ಗಸೂಚಿಗಳು. ಸೆಬಿ ಮಾರ್ಗಸೂಚಿಗಳು ಅಂದರೆ ಏನು ಅಂತ ನಾವಿಲ್ಲಿ ತಿಳ್ಕೊಳ್ಬೇಕು. ಅಂದರೆ ಸೆಬಿ ಗೈಡ್ಲೈನ್ಸ್ ಅಂತ ಹೇಳ್ತೀವಿ. ಸೊ ನಮಗೆಲ್ಲ ಗೊತ್ತಿರಾಗೆ ಸೆಬಿ ಗೈಡ್ಲೈನ್ಸ್ ಅಂದರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಆ್ಯಂಡ್ ಇವರು ಬಂದು ರೆಗ್ಯುಲೇಟರಿ ಅಥಾರಿಟಿ ರೋಲ್ನ ಪ್ಲೇ ಮಾಡ್ತಾರೆ. ಸೊ ಯಾವುದೇ ಒಂದು ಕಂಪನಿಯೊಂದು ಶೇರ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಆ ಆರ್ಗನೈಸೇಷನ್ನ ಕಂಟ್ರೋಲಿಂಗ್ ಮಾಡೋದಾಗಿರ್ಬೋದು, ಅವರಿಗೆ ಬೇಕಾಗಿರೋ ಹಲವಾರು ಅನುಕೂಲಗಳೇನಿರುತ್ತೆ, ಬ್ರೋಕರ್ಸ್ ಏನಿರುತ್ತೆ, ಎಲ್ಲವನ್ನು ಕೂಡ ಸೆಬಿಯವರು ಕೊಡೋ ಅಂಥದ್ದು. ಅದು ಇಂಪಾರ್ಟೆಂಟ್ ರೋಲ್. ಸೊ ಇಲ್ಲಿ ಸೆಬಿ ಗೈಡ್ಲೈನ್ಸ್ ಏನೇನಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಮೊದಲನೇದಾಗಿ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಅದನ್ನು ಸೆಬಿ ಅಂತ ಹೇಳ್ತೀವಿ, ಡಿಬೆಂಚರ್ಗಳ ವಿಮೋಚನೆಗಾಗಿ ಕೆಲವು ಮಾರ್ಗಸೂಚಿಗಳನ್ನು ಒದಗಿಸಿದೆ. ಈ ಮಾರ್ಗಸೂಚಿಗಳ ಕೇಂದ್ರ ಬಿಂದುಗಳು ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕಂದ್ರೆ ಡಿಬೆಂಚರ್ಗಳ ವಿಮೋಚನೆಗಾಗಿ ಕೆಲವೊಂದು ಮಾರ್ಗಸೂಚಿಗಳನ್ನು ಇಲ್ಲಿ ಒದಗಿಸಲಾಗಿದೆ. ಈ ಒಂದು ಮಾರ್ಗಸೂಚಿಗಳ ಕೇಂದ್ರ ಬಿಂದುಗಳು ಅದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾವಿಲ್ಲಿ ಅರ್ಥ ಮಾಡಬೇಕಾಗತ್ತೆ. ಮೊದಲನೇದಾಗಿ ಪ್ರತಿ ಕಂಪನಿಯು ಬಿಡುಗಡೆಯ ದಿನಾಂಕದಿಂದ 18 ತಿಂಗಳುಗಳಿಗಿಂತ ಹೆಚ್ಚಿನ ಅವಧಿಯ ನಂತರ ರಿಡೀಮ್ ಮಾಡಬಹುದಾದ ಡಿಬೆಂಚರ್ ನೀಡಿಕೆಯ ಸಂದರ್ಭದಲ್ಲಿ ಒಂದು ಸಾಹಸೋದ್ಯಮ ರಿಡಂಪ್ಷನ್ನ ರಿಸರ್ವ್ ಅನ್ನು ರಚಿಸುತ್ತದೆ ಅನ್ನೋದಲ್ಲಿ ತಿಳ್ಕೊಳ್ಬೇಕಂದ್ರೆ ಪ್ರತಿ ಕಂಪನಿಯು ಬಿಡುಗಡೆಯ ಒಂದು ದಿನಾಂಕದಿಂದ 18 ತಿಂಗಳುಗಳಿಗಿಂತ ಹೆಚ್ಚಿನ ಅವಧಿ ಅಂದರೆ 18 ಮಂತ್ಸ್ಗಿಂತ ಜಾಸ್ತಿಯ ಒಂದು ಅವಧಿಯ ನಂತರ ರಿಡೀಮ್ ಮಾಡಬಹುದಾದ ಡಿಬೆಂಚರ್ ನೀಡಿಕೆಯ ಒಂದು ಸಂದರ್ಭದಲ್ಲಿ ಒಂದು ಸಾಹಸೋದ್ಯಮ ರಿಡಂಪ್ಷನ್ನ ರಿಸರ್ವ್ ಅನ್ನು ಕೂಡ ಇದು ರಚಿಸುತ್ತದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ. ಅದೇ ನಿಟ್ಟಿನಲ್ಲಿ ಡಿಬೆಂಚರ್ ರಿಡಂಪ್ಷನ್ನ ರಿಸರ್ವ್ನ ಒಂದು ರಚನೆಯೂ ಕೂಡ ಪರಿವರ್ತಿಸಲಾಗದ ಡಿಬೆಂಚರ್ಗಳಿಗೆ ಮತ್ತು ಭಾಗಶಃ ಕನ್ವರ್ಟಿಬಲ್ ಡಿಬೆಂಚರ್ಗಳ ಪರಿವರ್ತಿಸಲಾಗದ ಭಾಗಕ್ಕೆ ಮಾತ್ರ ಕಡ್ಡಾಯವಾಗಿದೆ ಅದರಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ. ಅಂದರೆ ಇಲ್ಲಿ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ಸ್ ಏನಿರುತ್ತೆ ಇದರ ಒಂದು ರಚನೆಯು ಕೂಡ ಪರಿವರ್ತಿಸಲಾಗದ ಡಿಬೆಂಚರ್ಗಳಿಗೆ ಮತ್ತು ಭಾಗಶಃ ಕನ್ವರ್ಟಿಬಲ್ ಡಿಬೆಂಚರ್ಗಳಂತ ಏನು ಹೇಳ್ತೀವಿ ಆ ಒಂದು ಕನ್ವರ್ಟಿಬಲ್ ಡಿಬೆಂಚರ್ಗಳ ಒಂದು ಪರಿವರ್ತಿಸಲಾಗದ ಭಾಗಕ್ಕೆ ಮಾತ್ರ ಇದು ಕಡ್ಡಾಯವಾಗಿದೆ ಅನ್ನೋದಲ್ಲಿ ತಿಳ್ಕೊಳ್ಬೇಕಂದ್ರೆ ಒಟ್ಟಾರೆ ಈಗ ಮೊದಲಿಗೆ ನಾವು ನೋಡಿದ್ರೆ ಪ್ರತಿ ಕಂಪನಿಯು ಬಿಡುಗಡೆಯ ಒಂದು ದಿನಾಂಕದಿಂದ 18 ತಿಂಗಳಿಗಿಂತ ಹೆಚ್ಚಿನ ಅವಧಿಯ ನಂತರ ಇದು ರಿಡೀಮ್ ಮಾಡಬಹುದಾದ ಡಿಬೆಂಚರ್ ನೀಡಿಕೆಯ ಒಂದು ಸಂದರ್ಭದಲ್ಲಿ ಒಂದು ಸಾಹಸೋದ್ಯಮ ರಿಡಂಪ್ಷನ್ ರಿಸರ್ವ್ ಅನ್ನು ರಚಿಸುತ್ತದೆ ಅನ್ನೋದನ್ನ ತಿಳ್ಕೊಂಡ್ವಿ. ಹಾಗೆ ಇಲ್ಲಿ ಡಿಬೆಂಚರ್ ರಿಡಂಪ್ಷನ್ನ ರಿಸರ್ವ್ ರಚನೆಯು ಪರಿವರ್ತಿಸಲಾಗದ ಡಿಬೆಂಚರ್ಗಳಿಗೆ ಮತ್ತು ಭಾಗಶಃ ಕನ್ವರ್ಟಿಬಲ್ ಡಿಬೆಂಚರ್ಗಳ ಪರಿವರ್ತಿಸಲಾಗದ ಭಾಗಕ್ಕೆ ಮಾತ್ರ ಕಡ್ಡಾಯವಾಗಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಒಂದು ಕಂಪನಿಯು ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಅನ್ನು ಡಿಬೆಂಚರ್ ವಿಮೋಚನೆಯನ್ನು ಪ್ರಾರಂಭಿಸುವ ಮೊದಲು ಕನಿಷ್ಠ ಮೊತ್ತದ ಡಿಬೆಂಚರ್ ಇಶ್ಯೂಗೆ ಸಮನಾಗಿರುತ್ತದೆ ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಇಲ್ಲಿ ಏನಂದರೆ ಒಂದು ಕಂಪನಿಯು ಡಿಬೆಂಚರ್ ರಿಡಂಪ್ಷನ್ದು ರಿಸರ್ವ್ ಏನಿರುತ್ತೆ ಅದನ್ನು ಡಿಬೆಂಚರ್ ವಿಮೋಚನೆಯನ್ನು ಪ್ರಾರಂಭಿಸುವ ಮೊದಲು ಕನಿಷ್ಠ ಮೊತ್ತದ ಡಿಬೆಂಚರ್ ಇಶ್ಯೂಗೆ ಸಮನಾಗಿರುತ್ತದೆ ಅನ್ನೋದಲ್ಲಿ ತಿಳ್ಕೊಳ್ಬೇಕು. ಅದೇ ರೀತಿ ಕಂಪನಿಯು ಈಗಾಗಲೇ ಡಿಬೆಂಚರ್ನ ಒಂದು ಹೊಣೆಗಾರಿಕೆಯನ್ನು ಕಡಿಮೆ ಮಾಡಿದ ನಂತರ ಮಾತ್ರ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ನಿಂದ ಹಿಂತೆಗೆದುಕೊಳ್ಳುವಿಕೆಯನ್ನು ಅನುಮತಿಸಲಾಗುತ್ತದೆ ಅನ್ನೋದಲ್ಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಯಾವುದೇ ಒಂದು ಕಂಪನಿಯು ಈಗಾಗಲೇ ಡಿಬೆಂಚರ್ ಹೊಣೆಗಾರಿಕೆಯನ್ನು ಕಡಿಮೆ ಮಾಡಿದ ನಂತರ ಮಾತ್ರ ಡಿಬೆಂಚರ್ನ ರಿಡಂಪ್ಷನ್ ರಿಸರ್ವ್ನಿಂದ ಹಿಂತೆಗೆದುಕೊಳ್ಳುವಿಕೆಯನ್ನು ಅನುಮತಿಸಲಾಗುತ್ತದೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ. ವಿನಾಯಿತಿ ಅನ್ನೋದನ್ನ ನಾವಿಲ್ಲಿ ನೋಡಬೇಕಾಗುತ್ತೆ. ವಿನಾಯಿತಿ ಅಂತ ಹೇಳಿದಾಗ ಈ ಕೆಳಗಿನ ಸಂದರ್ಭಗಳಲ್ಲಿ ಸೆಬಿ ಮಾರ್ಗಸೂಚಿಗಳು ಅನ್ವಯಿಸುವುದಿಲ್ಲ. ಸೊ ಈ ಕೆಲವೊಂದು ಸಿಚುವೇಶನ್ಸ್ ಇದೆ ಅಲ್ಲಿ ಸೆಬಿ ಅವ್ರು ಕೊಡುವಂಥ ಗೈಡ್ಲೈನ್ಸ್ ಕೂಡ ಇಲ್ಲಿ ಅಪ್ಲಿಕಬಲ್ ಆಗೋದಿಲ್ಲ. ಸೊ ಅಂಥ ಸಂದರ್ಭಗಳು ಯಾವುದ್ಯಾವುದು ಅಥವಾ ಅಂಥ ಮಾರ್ಗಸೂಚಿಗಳು ಎಲ್ಲೆಲ್ಲಿ ಅನ್ವಯಿಸೋದಿಲ್ಲ ಸೆಬಿ ಪ್ರಕಾರ ಅನ್ನೋದನ್ನ ನಾವು ಇವಾಗ ತಿಳ್ಕೊಳ್ಬೇಕಾಗತ್ತೆ. ಸೊ ಮೊದಲಿಗೆ ಮೂಲಸೌಕರ್ಯ ಕಂಪನಿ ಅಂದರೆ ಮೂಲಸೌಕರ್ಯ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸುವ ನಿರ್ವಹಿಸುವ ವ್ಯವಹಾರದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವ ಒಂದು ಕಂಪನಿ ಅನ್ನೋದರಲ್ಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಮೂಲಸೌಕರ್ಯದ ಒಂದು ಕಂಪನಿ ಅಂತ ಏನು ಹೇಳ್ತೀವಿ ಅಂದರೆ ಬೇಸಿಕ್ ಫೆಸಿಲಿಟಿ. ಓಕೆ, ಸೊ ಮೂಲಸೌಕರ್ಯ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸುವ ಅಥವಾ ನಿರ್ವಹಿಸುವ ವ್ಯವಹಾರದಲ್ಲಿ ಸಂಪೂರ್ಣವಾಗಿ
ಇದನ್ನು ತೊಡಗಿಸಿಕೊಂಡಿರುವ ಒಂದು ಕಂಪನಿ ಅನ್ನೋದನ್ನ ನಾವು ಮೂಲಸೌಕರ್ಯ ಕಂಪನಿ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಒಂದು ಕಂಪನಿ. ಸೊ ಇದಕ್ಕೆ ಬಂದ್ಬಿಟ್ಟು ಸೆಬಿ ಒಂದು ಮಾರ್ಗಸೂಚಿಗಳು ಅನ್ವಯಿಸುವುದಿಲ್ಲ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಹಾಗೆ 18 ತಿಂಗಳಿಗಿಂತ ಹೆಚ್ಚಿನ ಅವಧಿಯ ಮುಕ್ತಾಯದ ಅವಧಿಯೊಂದಿಗೆ ಡಿಬೆಂಚರ್ಗಳನ್ನು ವಿತರಿಸುವ ಕಂಪನಿಯು ಕೂಡ ಇದರಲ್ಲಿ ಸೇರ್ಕೊಂಡಿರುತ್ತೆ. ಅಂದರೆ ಯಾವ ಒಂದು ಕಂಪನಿ 18 ತಿಂಗಳಿಗಿಂತ ಹೆಚ್ಚಿನ ಅವಧಿಯ ಒಂದು ಮುಕ್ತಾಯದ ಅಂದರೆ ಕ್ಲೋಸಿಂಗ್ ಅವಧಿಯೊಂದಿಗೆ ಡಿಬೆಂಚರ್ಗಳನ್ನು ವಿತರಿಸುವ ಒಂದು ಕಂಪನಿ. ಸೊ ಯಾವ ಕಂಪನಿ ಅದು ಕ್ಲೋಸಿಂಗ್ವರೆಗೂ 18 ಮಂತ್ಸ್ಗಿಂತ ಹೆಚ್ಚು ಡಿಬೆಂಚರ್ಸ್ನ ಇಶ್ಯೂ ಮಾಡಿದೆ, ಅಂಥ ಕಂಪನಿಗಳನ್ನ ಕೂಡ ಇಲ್ಲಿ ಸೆಬಿ ಗೈಡ್ಲೈನ್ಸು ಅನ್ವಯಿಸೋದಿಲ್ಲ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಒಟ್ಟಾರೆ ಯಾವ ಯಾವ ಸಿಚುವೇಶನ್ಸಲ್ಲಿ ಯಾವ ಸಂದರ್ಭದಲ್ಲಿ ಈ ಸೆಬಿ ಗೈಡ್ಲೈನ್ಸ್ ಅನ್ನೋದು ಅನ್ವಯಿಸಲಾಗುವುದಿಲ್ಲ ಅನ್ನೋದನ್ನು ನಾವು ಇವಾಗ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಬಗ್ಗೆ ಸ್ಪಷ್ಟೀಕರಣಗಳು ಅಂತ ಹೇಳ್ಬೋದಾಗಿದೆ. ಸೊ ಸ್ಪಷ್ಟೀಕರಣಗಳು ಅಂತ ಹೇಳಿದಾಗ ಇಲ್ಲಿ ಕಂಪನಿ ವ್ಯವಹಾರಗಳ ಇಲಾಖೆ, ಭಾರತ ಸರ್ಕಾರ ಅವರ ಸುತ್ತೋಲೆ ಸಂಖ್ಯೆ ಅಂದರೆ 9/2002 ದಿನಾಂಕಗಳ ಒಂದು ಪ್ರಕಾರ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಅಂದರೆ DRR ರಚನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಸ್ಪಷ್ಟೀಕರಣಗಳನ್ನು ನೀಡಿದೆ ಅನ್ನೋದಲ್ಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ಗೆ ಸ್ಪಷ್ಟೀಕರಣಗಳು ಅಂತ ಹೇಳಿದಾಗ ಇಲ್ಲಿ ಕಂಪನಿ ವ್ಯವಹಾರಗಳ ಇಲಾಖೆ, ಭಾರತ ಸರ್ಕಾರ ಆಗಿರ್ಬೋದು, ಅವರ ಸುತ್ತೋಲ ಸಂಖ್ಯೆ ಅಂದರೆ 9/2002 ಅಂತ ಏನು ಹೇಳ್ತೀವಿ, ಇದರ ದಿನಾಂಕಗಳ ಪ್ರಕಾರ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ DRR ಅಂತ ಏನು ಹೇಳ್ತೀವಿ, ಇದರ ಒಂದು ರಚನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಸ್ಪಷ್ಟೀಕರಣಗಳನ್ನು ನೀಡಿದೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಅಖಿಲ ಭಾರತ ಹಣಕಾಸು ಸಂಸ್ಥೆಗಳು, RBI ಮತ್ತು ಬ್ಯಾಂಕಿಂಗ್ ಕಂಪನಿಗಳು ಸಾರ್ವಜನಿಕ ಮತ್ತು ಖಾಸಗಿಯಾಗಿ ಇರಿಸಲಾದ ಡಿಬೆಂಚರ್ಗಳಿಗೆ ಯಾವುದೇ DRR ಅಗತ್ಯವಿಲ್ಲ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಅಂದರೆ ನಾವಿಲ್ಲಿ ಅಖಿಲ ಭಾರತ ಹಣಕಾಸು ಸಂಸ್ಥೆಗಳೇನಿದೆ, ಈ ಒಂದು ಅಖಿಲ ಭಾರತದ ಹಣಕಾಸು ಸಂಸ್ಥೆಗಳು ಆಗಿರ್ಬೋದು, ಅದೇ ರೀತಿ RBI ಮತ್ತು ಬ್ಯಾಂಕಿಂಗ್ನ ಕಂಪನಿಗಳು ಅಂತ ಏನು ಹೇಳ್ತೀವಿ, ಇದು ಸಾರ್ವಜನಿಕ ಮತ್ತು ಖಾಸಗಿಯಾಗಿ ಇರಿಸಲಾದ ಡಿಬೆಂಚರ್ಗಳಿಗೆ ಯಾವುದೇ DRR ಅಗತ್ಯವಿಲ್ಲ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಖಾಸಗಿಯಾಗಿ ಇರಿಸಲಾದ ಡಿಬೆಂಚರ್ಗಳ ಒಂದು ಸಂದರ್ಭದಲ್ಲಿ ಯಾವುದೇ DRR ಅಗತ್ಯವಿಲ್ಲ ಅನ್ನೋದನ್ನ ಕೂಡ ನಾವು ಇವಾಗಲೇ ತಿಳ್ಕೊಂಡಿದ್ದೀವಿ. ಸೊ ಇದರ ಜೊತೆಗೆ ಸೆಕ್ಷನ್ 117C ನೀಡಲಾದ ಮತ್ತು ರಿಡೀಮ್ ಮಾಡಲು ಬಾಕಿ ಇರುವ ಡಿಬೆಂಚರ್ಗಳಿಗೆ ಅನ್ವಯಿಸುತ್ತದೆ. ಹಾಗೆ ಮತ್ತು ಆದ್ದರಿಂದ ವಿಮೋಚನೆಗೆ ಮೊದಲು ನೀಡಲಾದ ಮತ್ತು ಬಾಕಿ ಇರುವ ಡಿಬೆಂಚರ್ಗಳಿಗೆ ಸಹ DRR ಅನ್ನು ರಚಿಸಲಾಗುತ್ತದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಂದ್ರೆ ಸೆಕ್ಷನ್ 117C ಅಂತ ಏನು ಹೇಳ್ತೀವಿ, ಇದರ ಒಂದು ನೀಡಲಾದ ಮತ್ತು ರಿಡೀಮ್ ಮಾಡಲು ಬಾಕಿ ಇರುವ ಒಂದು ಡಿಬೆಂಚರ್ಗಳಿಗೆ ಅನ್ವಯಿಸುತ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ವಿ. ಮತ್ತು ಈ ಒಂದು ಆದ್ದರಿಂದ ವಿಮೋಚನೆಗೆ ಮೊದಲು ನೀಡಲಾದ ಮತ್ತು ಬಾಕಿ ಇರುವ ಡಿಬೆಂಚರ್ಗಳಿಗೆ ಸಹ DRR ಅನ್ನು ರಚಿಸಲಾಗುತ್ತದೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಸಂಪೂರ್ಣ ಅಥವಾ ಭಾಗಶಃ ಒಂದು ಪಾವತಿಸಿದ್ದರೂ ನೀಡಲಾದ ಡಿಬೆಂಚರ್ಗಳ ಪರಿವರ್ತಿಸಲಾಗದ ಭಾಗಕ್ಕೆ ವಿಭಾಗವು ಅನ್ವಯಿಸುತ್ತದೆ ಅನ್ನೋದಲ್ಲಿ ತಿಳ್ಕೊಳ್ಬೇಕಂದ್ರೆ ಇಲ್ಲಿ ಯಾವಾಗ ನಾವು ಒಂದು ಸಂಪೂರ್ಣ ಅಥವಾ ಪಾರ್ಷಿಯಲ್, ಕಂಪ್ಲೀಟ್ ಆಗಿ ಅಥವಾ ಪಾರ್ಷಿಯಲ್ ಆಗಿ ಇರುವಂಥ ಒಂದು ಪಾವತಿಸಿದ್ದರೂ ನೀಡಲಾದ ಡಿಬೆಂಚರ್ಗಳ ಪರಿವರ್ತಿಸಲಾದ ಭಾಗಕ್ಕೆ ವಿಭಾಗ ಅನ್ವಯಿಸುತ್ತದೆ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಳುವಂಥದ್ದಾಗಿರುತ್ತೆ. ಹಾಗೆ ಜರ್ನಲ್ ನಮೂದುಗಳು, ಜರ್ನಲ್ ಎಂಟ್ರೀಸ್ ಯಾವ್ದಾದ್ರು ಪಾಸ್ ಮಾಡಬೇಕಾಗತ್ತೆ ಅಂತ ಇಲ್ಲಿ ನೋಡೋದಾದ್ರೆ ಮೊದಲನೇದಾಗಿ ಸಾಲಪತ್ರ ಅಕೌಂಟ್ ಟು ಡಿಬೆಂಚರ್ ಹೊಂದಿರುವವರ ಅಕೌಂಟ್, ಇದನ್ನು ನಾವು ಫಸ್ಟ್ ಎಂಟ್ರಿ ಆಗಿರುತ್ತೆ. ಹಾಗೆ ಸೆಕೆಂಡು ಡಿಬೆಂಚರ್ ಹೋಲ್ಡರ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತೀವಿ. ಮೂರನೇದು ಲಾಭ ಮತ್ತು ನಷ್ಟ ವಿನಿಯೋಗ ಅಕೌಂಟ್ ಡೆಟಾರ್ ಟು ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಸಾಲಪತ್ರ ಅಕೌಂಟ್ನ ಡೆಬಿಟ್ ಮಾಡ್ತೀವಿ ಟು ಡಿಬೆಂಚರ್ ಹೊಂದಿರುವವರ ಅಕೌಂಟ್ ಅಂದರೆ ಡಿಬೆಂಚರ್ ಹೋಲ್ಡರ್ ಅಕೌಂಟ್ ಅಂತ ಹೇಳ್ತೀವಿ. ಅದೇ ರೀತಿ ಡಿಬೆಂಚರ್ ಹೋಲ್ಡರ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತೀವಿ. ಹಾಗೆ ಲಾಭ ಮತ್ತು ನಷ್ಟ ವಿನಿಯೋಗ ಅಕೌಂಟ್ ಡೆಟಾರ್ ಟು ಡಿಬೆಂಚರ್ ರಿಡಂಪ್ಷನ್ನ ರಿಸರ್ವ್ ಅಕೌಂಟ್, ಈ ಒಂದು ಎಂಟ್ರಿನ ನಾವಿಲ್ಲಿ ಪಾಸ್ ಮಾಡಬೇಕಾಗತ್ತೆ. ಹಾಗೆ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ನ ಹೊಣೆಗಾರಿಕೆಯ ಬದಿಯಲ್ಲಿ ಮೀಸಲು ಮತ್ತು ಹೆಚ್ಚುವರಿ ಶೀರ್ಷಿಕೆಯ ಅಡಿಯಲ್ಲಿ
ಕಾಣಿಸಿಕೊಳ್ಳುತ್ತದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಹಾಗೆ ಡಿಬೆಂಚರ್ ರಿಡಂಪ್ಷನ್ನ ರಿಸರ್ವ್ ಅಕೌಂಟ್ ಎಲ್ಲಿನ ಸಮತೋಲನವು ಪ್ರತಿ ವಿಮೋಚನೆಯೊಂದಿಗೆ ಹೆಚ್ಚಾಗುತ್ತದೆ ಅದನ್ನು ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿ ಎಲ್ಲ ಡಿಬೆಂಚರ್ಗಳನ್ನು ರಿಡೀಮ್ ಮಾಡಿದಾಗ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಅಕೌಂಟನ್ನು ಸಹ ಅದರ ಬ್ಯಾಲೆನ್ಸನ್ನು ಜನರಲ್ ರಿಸರ್ವ್ ಅಕೌಂಟ್ಗೆ ವರ್ಗಾಯಿಸುವ ಮೂಲಕ ಮುಚ್ಚಲಾಗುತ್ತದೆ ಅನ್ನೋದಲ್ಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಡಿಬೆಂಚರ್ ರಿಡಂಪ್ಷನ್ನ ರಿಸರ್ವ್ ಏನು ಮಾಡ್ತೀವಲ್ಲ ಆ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ನ ಹೊಣೆಗಾರಿಕೆಯ ಬದಿಯಲ್ಲಿ ಮೀಸಲು ಅಂದರೆ ರಿಸರ್ವ್ ಮಾಡೋದಾಗಿರ್ಬೋದು ಮತ್ತು ಹೆಚ್ಚುವರಿ ಅಂತ ಏನು ಹೇಳ್ತೀವಿ ಶೀರ್ಷಿಕೆಯ ಅಡಿಯಲ್ಲಿ ಕಾಣಿಸಿಕೊಳ್ಳುತ್ತದೆ ಅದನ್ನಲ್ಲಿ ತಿಳ್ಕೊಳ್ಬೇಕು. ಅದೇ ರೀತಿ ಡಿಬೆಂಚರ್ ರಿಡಂಪ್ಷನ್ನ ರಿಸರ್ವ್ ಅಕೌಂಟ್ ಎಲ್ಲಿನ ಸಮತೋಲನವು ಪ್ರತಿ ವಿಮೋಚನೆಯೊಂದಿಗೆ ಹೆಚ್ಚಾಗುತ್ತದೆ. ಎಲ್ಲ ಡಿಬೆಂಚರ್ಗಳನ್ನು ರಿಡೀಮ್ ಮಾಡಿದಾಗ ಏನು ಎಷ್ಟು ಡಿಬೆಂಚರ್ಗಳಿರುತ್ತೆ ಅಷ್ಟು ಡಿಬೆಂಚರ್ಗಳನ್ನ ರಿಡೀಮ್ ಮಾಡಿದಾಗ ಡಿಬೆಂಚರ್ ರಿಡಂಪ್ಷನ್ನ ರಿಸರ್ವ್ ಅಕೌಂಟನ್ನು ಅದರ ಬ್ಯಾಲೆನ್ಸ್ ಅನ್ನು ಜನರಲ್ ರಿಸರ್ವ್ ಅಕೌಂಟ್ಗೆ ವರ್ಗಾಯಿಸುವ ಮೂಲಕ ಮುಚ್ಚಲಾಗುತ್ತದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಮುಕ್ತ ಮಾರುಕಟ್ಟೆಯಲ್ಲಿ ಖರೀದಿಯ ಮೂಲಕ ವಿಮೋಚನೆ ಅಂತ ಹೇಳ್ತೀವಿ. ಅಂದರೆ ಮುಕ್ತ ಮಾರುಕಟ್ಟೆ ಅಂತ ಏನು ಹೇಳ್ತೀವಿ, ಈ ಒಂದು ಮುಕ್ತ ಮಾರುಕಟ್ಟೆಯಲ್ಲಿ ಖರೀದಿಯ ಮೂಲಕ ವಿಮೋಚನೆ. ಖರೀದಿಯ ಮೂಲಕ ವಿಮೋಚನೆ ಅಂತ ಹೇಳಿದಾಗ ಕಂಪನಿಯು ಅದರ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ನಿಂದ ಅಧಿಕೃತಗೊಂಡಿದ್ದರೆ ಮುಕ್ತ ಮಾರುಕಟ್ಟೆಯಲ್ಲಿ ಅವುಗಳನ್ನು ಖರೀದಿಸುವ ಮೂಲಕ ತನ್ನದೇ ಆದ ಸಾಲ ಪತ್ರವನ್ನು ಪಡೆದುಕೊಳ್ಳಬಹುದು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ. ಅಂದರೆ ಮುಕ್ತ ಮಾರುಕಟ್ಟೆಯಲ್ಲಿ ಖರೀದಿಯ ಮೂಲಕನೂ ಕೂಡ ನಾವು ವಿಮೋಚನೆಯನ್ನು ಮಾಡ್ಬೋದು. ಇದು ಯಾವ ರೀತಿ ಅಂತ ಹೇಳಿದಾಗ ಕಂಪನಿಯು ಅದರ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ನಲ್ಲಿ ಅಥವಾ ನಿಂದ ಅಧಿಕೃತಗೊಂಡಿದ್ದರೆ ಅದರಲ್ಲಿ ಮೆನ್ಷನ್ ಆಗಿದ್ದರೆ ಓಕೆ. ಮುಕ್ತ ಮಾರುಕಟ್ಟೆಯಲ್ಲಿ ಅವುಗಳನ್ನು ಖರೀದಿಸುವ ಮೂಲಕ ತನ್ನದೇ ಆದ ಸಾಲ ಪತ್ರವನ್ನು ಕೂಡ ಇವರು ಪಡೆದುಕೊಳ್ಳಬಹುದು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ತಕ್ಷಣದ ರದ್ದತಿಗಾಗಿ ಕಂಪನಿಯು ತನ್ನದೇ ಆದ ಸಾಲಪತ್ರವನ್ನು ಖರೀದಿಸಿದರೆ ಅಂತಹ ಸಾಲಪತ್ರಗಳು ಖರೀದಿ ಮತ್ತು ರದ್ದತಿಯನ್ನು ಮುಕ್ತ ಮಾರುಕಟ್ಟೆಯಲ್ಲಿ ಖರೀದಿಸುವ ಮೂಲಕ ವಿಮೋಚನೆ ಎಂದು ನಾವು ಕರೆಯುತ್ತೇವೆ ಅಥವಾ ಕರೆಯಲಾಗುತ್ತದೆ ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ತೀವಿ. ಅಂದರೆ ಇಲ್ಲೇನು ಒಂದು ತಕ್ಷಣದ ರದ್ದತಿಗಾಗಿ ಕಂಪನಿ ಏನು ಮಾಡ್ತಾರೆ, ತನ್ನದೇ ಆದ ಒಂದು ಸಾಲಪತ್ರವನ್ನು ಖರೀದಿಸಿದ್ದಾರೆ. ಅವರು ಅದನ್ನೇ ಪರ್ಚೇಸ್ ಮಾಡಿದರೆ, ಅವ್ರದ್ದೇ ಸಾಲಪತ್ರನ ಅವ್ರು ಪರ್ಚೇಸ್ ಮಾಡಿದರೆ ಅಂತಹ ಸಾಲಪತ್ರಗಳ ಖರೀದಿ ಮತ್ತು ರದ್ದತಿಯನ್ನು ಮುಕ್ತ ಮಾರುಕಟ್ಟೆಯಲ್ಲಿ ಖರೀದಿಸುವ ಮೂಲಕ ವಿಮೋಚನೆ ಎಂದು ಕರೆಯಲಾಗುತ್ತದೆ ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಅನುಕೂಲಗಳು ಅಂದರೆ ಅಡ್ವಾಂಟೇಜಸ್ಗಳು ಏನು ಅಂತ ನೋಡೋದಾದರೆ ಕಂಪನಿಯು ಹೆಚ್ಚುವರಿ ನಿಧಿಗಳನ್ನು ಹೊಂದಿರುವಾಗ ತನ್ನ ಅನುಕೂಲಕ್ಕಾಗಿ ಡಿಬೆಂಚರ್ಗಳನ್ನು ಪಡೆದುಕೊಳ್ಳಬಹುದು. ಅಂದರೆ ಇಲ್ಲಿ ಕಂಪನಿಯು ಒಂದು ಹೆಚ್ಚುವರಿ ನಿಧಿಗಳನ್ನು ಹೊಂದಿರುವಾಗ ತನ್ನ ಅನುಕೂಲಕ್ಕಾಗಿ ಅಂದರೆ ಅವರ ಬೆನಿಫಿಟ್ಗೋಸ್ಕರ ಡಿಬೆಂಚರ್ಗಳನ್ನು ಪಡೆದುಕೊಳ್ಳಬಹುದು. ಅದೇ ರೀತಿಯಲ್ಲಿ ಕಂಪನಿಯು ತನ್ನ ಸ್ವಂತ ಸಾಲಪತ್ರವನ್ನು ಮಾರುಕಟ್ಟೆಯಲ್ಲಿ ರಿಯಾಯಿತಿಯಲ್ಲಿ ಲಭ್ಯವಿರುವಾಗ ಅಂದರೆ ಕಂಪನಿಯವರು ಏನು ಮಾಡ್ತಾರೆ, ಅವರ ತನ್ನ ಸ್ವಂತ ಸಾಲಪತ್ರ ಏನಿರುತ್ತೆ ಅವರ ಓನ್ ಸಾಲಪತ್ರವನ್ನು ಮಾರುಕಟ್ಟೆಯಲ್ಲಿ ರಿಯಾಯಿತಿಯಲ್ಲಿ ಅಂದರೆ ಡಿಸ್ಕೌಂಟ್ಸ್ಗೆ ಕೂಡ ಲಭ್ಯವಿರುವಾಗ ಅವ್ರದ್ದೇ ಆದಂಥ ಸಾಲಪತ್ರ ಮಾರ್ಕೆಟಲ್ಲಿ ಅದು ಡಿಸ್ಕೌಂಟಲ್ಲಿ ಅವೈಲಬಿಲಿಟಿ ಇದ್ದಾಗ ಅದನ್ನು ಅವ್ರು ಏನು ಮಾಡ್ತಾರೆ, ಖರೀದಿಸುವ ಮೂಲಕ ಹಣವನ್ನು ಉಳಿಸಬಹುದು. ಅಂದರೆ ಅವ್ರಿಗೆ ಅಮೌಂಟ್ ಬೇಕಂದಾಗ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಲ್ವಾ ಸಾಲಪತ್ರನ. ಅದೇ ರೀತಿ ಅವ್ರಿಗೆ ಅಮೌಂಟು ಎಲ್ಲಾದರೂ ಇಡಬೇಕು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅಂತ ಹೇಳಿದಾಗ ಅವ್ರು ಇಶ್ಯೂ ಮಾಡಿರೋ ಶೇರ್ನೇ ಅವರು ರೀಪರ್ಚೇಸ್ ಮಾಡುವಂಥದ್ದು ಹೇಳ್ತೀವಿ. ಇದನ್ನು ಕೂಡ ಇಲ್ಲಿ ಇರುವಂತಹ ಒಂದು ಅನುಕೂಲಗಳಲ್ಲಿ ಒಂದು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಹಾಗೆ ಲೆಕ್ಕಪತ್ರ ಚಿಕಿತ್ಸೆ ಅಂತ ಹೇಳಿದಾಗ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತೀವಿ ಈ ಒಂದು ಅಕೌಂಟಿಂಗ್ ಅಂತ ಹೇಳಿದಾಗ ಲಾಭದ ಸಂದರ್ಭದಲ್ಲಿ ಅಂದರೆ ಪ್ರಾಫಿಟ್ ಬಂದಾಗ ಒಂದು ಸಂಸ್ಥೆಯಲ್ಲಿ ಅಲ್ಲಿ ತಕ್ಷಣದ ರದ್ದತಿಗಾಗಿ ಸ್ವಂತ ಡಿಬೆಂಚರ್ಗಳ ಖರೀದಿಯ ಮೇಲೆ ಅಂದರೆ ಅವರೇ ಅವ್ರ ಡಿಬೆಂಚರ್ನ ಪರ್ಚೇಸ್ ಮಾಡಿದಾಗ ಆಗ ಸಾಲಪತ್ರ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಟು ಡಿಬೆಂಚರ್ ರದ್ದತಿಯ ಲಾಭ ಅಕೌಂಟ್ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಅಂದರೆ ಸಾಲಪತ್ರ ಅಕೌಂಟ್ ಅಂತ ಏನು ಹೇಳ್ತೀವಿ ಅದನ್ನು ಡೆಬಿಟ್ ಮಾಡೋದಾಗಿರುತ್ತೆ, ಹಾಗೆ ಟು ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ, ಹಾಗೆ ಟು ಡಿಬೆಂಚರ್ ರದ್ದತಿಯ ಲಾಭ ಅಕೌಂಟನ್ನು ಕೂಡ ನಾವಿಲ್ಲಿ ಮಾಡೋವಂಥದ್ದನ್ನ ಇಲ್ಲಿ ನೋಡ್ಬೋದಾಗಿದೆ.
ಹಾಗೆ ವಿಮೋಚನೆಯ ಮೇಲಿನ ಲಾಭದ ವರ್ಗಾವಣೆಯ ಮೇಲೆ, ಅಂದರೆ ವಿಮೋಚನೆಯ ಮೇಲೆ ನಾವೇನು ಲಾಭದ ಒಂದು ವರ್ಗಾವಣೆ ಮಾಡ್ತೀವಿ ಅದರ ಮೇಲೆ ನಾವು ಎಂಟ್ರಿ ಯಾವ ರೀತಿ ಪಾಸ್ ಮಾಡಬೇಕಾಗತ್ತೆ ಅಂತ ಇಲ್ಲಿ ನೋಡೋದಾದರೆ, ಡಿಬೆಂಚರ್ ರದ್ದತಿಯ ಲಾಭ ಅಕೌಂಟ್ ಡೆಟಾರ್ ಟು ಬಂಡವಾಳ ಮೀಸಲು ಅಕೌಂಟ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಡಿಬೆಂಚರ್ನ ರದ್ದತಿ ಅಂತ ಏನು ಹೇಳ್ತೀವಿ, ಆ ಒಂದು ರದ್ದತಿಯ ಲಾಭದ ಒಂದು ಅಕೌಂಟ್ನ ಡೆಟಾರ್ ಮಾಡಿ ಟು ಬಂಡವಾಳ ಮೀಸಲು ಅಕೌಂಟನ್ನು ನಾವು ಕ್ರೆಡಿಟ್ ಮಾಡಬೇಕಾಗುತ್ತೆ. ಇದು ಯಾವ ಸಂದರ್ಭದಲ್ಲಿ ಈ ಒಂದು ಎಂಟ್ರಿನ ನಾವು ಪಾಸ್ ಮಾಡ್ತೀವಿ ಅಂತ ಇಲ್ಲಿ ನೋಡೋದಾದರೆ, ವಿಮೋಚನೆಯ ಮೇಲಿನ ಒಂದು ಲಾಭದ ವರ್ಗಾವಣೆಯ ಮೇಲೆ, ಏನು ಪ್ರಾಫಿಟ್ ಬಂದಿರುತ್ತೆ ಅದರ ವರ್ಗಾವಣೆಯ ಮೇಲೆ ನಾವು ಈ ಒಂದು ಎಂಟ್ರಿನ ಇಲ್ಲಿ ಪಾಸ್ ಮಾಡತಕ್ಕದ್ದು ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಹಾಗೆ ನಷ್ಟದ ಸಂದರ್ಭದಲ್ಲಿ ಯಾವ ರೀತಿ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡ್ತೀವಿ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ. ತಕ್ಷಣದ ರದ್ದತಿಗಾಗಿ ಸ್ವಂತ ಸಾಲ ಪತ್ರವನ್ನು ಖರೀದಿಸಿದಾಗ, ಅಂದರೆ ಇಲ್ಲಿ ಏನು ಹೇಳ್ತಾರೆ ಅಂದರೆ ತಕ್ಷಣದ ಇಮಿಡಿಯೇಟ್ನ ಒಂದು ರದ್ದತಿ ಮಾಡೋಕ್ಕೋಸ್ಕರ ಸ್ವಂತ ಸಾಲ ಪತ್ರವನ್ನು ಖರೀದಿಸಿದಾಗ ಅದರಲ್ಲಿ ಯಾವ ರೀತಿ ಒಂದು ಜರ್ನಲ್ ಎಂಟ್ರಿ ನಾವು ಪಾಸ್ ಮಾಡ್ತೀವಿ ಅಂತ ಇಲ್ಲಿ ನೋಡೋದಾದರೆ, ಸಾಲಪತ್ರ ಅಕೌಂಟ್ನ ಡೆಟಾರ್, ಹಾಗೆ ಡಿಬೆಂಚರ್ ರದ್ದತಿಯ ಮೇಲೆ ನಷ್ಟದ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಅಂತ ನಾವಿಲ್ಲಿ ಹೇಳಬೇಕಾಗತ್ತೆ. ಅಂದರೆ ಈ ಒಂದು ಎಂಟ್ರಿಯಲ್ಲಿ ಸಾಲ ಪತ್ರನ ನಾವು ಡೆಬಿಟ್ ಮಾಡಬೇಕಾಗತ್ತೆ. ಅದೇ ನಿಟ್ಟಿನಲ್ಲಿ ಡಿಬೆಂಚರ್ ರದ್ದತಿಯ ಮೇಲೆ ಏನು ನಷ್ಟ ಆಗಿರುತ್ತೆ ಆ ಒಂದು ಡಿಬೆಂಚರ್ ರದ್ದತಿಯ ಮೇಲೆ ನಷ್ಟ ಅಕೌಂಟ್ನ ಕೂಡ ನಾವು ಡೆಬಿಟ್ ಮಾಡಬೇಕಾಗತ್ತೆ ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತೀವಿ. ಸೊ ಇದನ್ನು ಇಲ್ಲಿ ನಷ್ಟದ ಸಂದರ್ಭದಲ್ಲಿ ನಾವು ಪಾಸ್ ಮಾಡಬೇಕಾಗಿರುವಂತಹ ಜರ್ನಲ್ ಎಂಟ್ರೀಸ್ ಅಂತ ಇದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಹಾಗೆ ವಿಮೋಚನೆಯ ಮೇಲೆ ನಷ್ಟದ ವರ್ಗಾವಣೆಯ ಮೇಲೆ ಅಂತ ಹೇಳಿದಾಗ ಇಲ್ಲಿ ನಾವು ಎಂಟ್ರಿ ಯಾವ ರೀತಿ ಪಾಸ್ ಮಾಡ್ತೀವಿ ಅಂತ ನೋಡೋದಾದರೆ, ಲಾಭ ಮತ್ತು ನಷ್ಟ ಅಕೌಂಟ್ ಡೆಟಾರ್ ಟು ಡಿಬೆಂಚರ್ ರದ್ದತಿಯ ಮೇಲೆ ನಷ್ಟ ಅಕೌಂಟ್ ಅಂತ ಹೇಳ್ತೀವಿ. ಅಂದರೆ ಲಾಭ ಮತ್ತು ನಷ್ಟ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಡೆಟಾರ್ ಮಾಡ್ತೀವಿ ಟು ಡಿಬೆಂಚರ್ ರದ್ದತಿಯ ಮೇಲೆ ನಷ್ಟ ಅಕೌಂಟ್ ಅಂತ ಹೇಳ್ತೀವಿ. ಸೊ ಈ ಒಂದು ಎಂಟ್ರಿನ ವಿಮೋಚನೆಯ ಮೇಲೆ ನಷ್ಟದ ವರ್ಗಾವಣೆಯ ಮೇಲೆ ನಾವು ಈ ಒಂದು ಎಂಟ್ರಿನ ಇಲ್ಲಿ ಪಾಸ್ ಮಾಡಬೇಕಾಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ.